ಖುದ್ದು ಸಿಎಂ ಫೀಲ್ಡ್ಗಿಳಿದ್ರು ಕೂಡ ಪರಿಸ್ಥಿತಿ ಬದಲಾಗಿಲ್ಲ. ಇನ್ನೂ ಕೂಡ ಸಿದ್ದರಾಮಯ್ಯ ಆದೇಶಕ್ಕೂ ಕೂಡ ಜಿಬಿಎ ಡೋಂಟ್ ಕೇರ್. ಡಿಸಿಎಂ ಸಾಹೇಬರು ಗುಂಡಿ ಮುಚ್ಚಲಾಗ್ತಾ ಇದೆ ಅಂತ ಹೇಳ್ತಾರೆ ಒಂದ್ ಕಡೆ, ಆದರೆ ಇನ್ನೂ ಕೂಡ ಈ ಗುಂಡಿಗಳ ಅವಾಂತರ ಬಗೆಹರಿದಿಲ್ಲ. ರಿಪಬ್ಲಿಕ್ ರಿಯಾಲಿಟಿ ಚೆಕ್ನಲ್ಲಿ ಗುಂಡಿ ಗಂಡಾಂತರ ಬಯಲಾಗಿದೆ. ಸಿಲಿಕಾನ್ ಸಿಟಿಯ ಪ್ರಮುಖ ರಸ್ತೆಗಳೇ ಗುಂಡಿಮಯವಾಗಿದೆ. ನೋಡಿ, ರಿಪಬ್ಲಿಕ್ ಕನ್ನಡ ಈ ಕುರಿತು ರಿಯಾಲಿಟಿ ಚೆಕ್ ಮಾಡಿದೆ. ಅಲ್ಲಿ ದೊಡ್ಡ ದೊಡ್ಡ ಗುಂಡಿಗಳು ಕಂಡು ಬಂದಿದೆ. ಸಿಎಂ ಸಿದ್ದರಾಮಯ್ಯ 1 ತಿಂಗಳ ಒಳಗೆ ಈ ಗುಂಡಿಗಳನ್ನು ಮುಚ್ಚಬೇಕು ಅಂತ ಡೆಡ್ಲೈನ್ ಕೊಟ್ಟಿದ್ರು. ಆದರೂ ಕೂಡ ಜಿಬಿಎ ಡೋಂಟ್ ಕೇರ್ ಅಂತ ಇದೆ. ಗುಂಡಿ ಮುಚ್ಚುವಂಥ ಕಾರ್ಯಕ್ಕೆ ಮುಂದಾಗ್ತಾ ಇಲ್ಲ. ಬೆಂಗಳೂರಿನ ಪ್ರಮುಖ ರಸ್ತೆಗಳೇ ಗುಂಡಿಮಯವಾಗಿರೋದು. ನೋಡಿ, ಹೊಸಕೆರೆಹಳ್ಳಿ, ರಾಜಾಜಿನಗರ ಯಾವ ರೀತಿಯಾಗಿ ಗುಂಡಿಗಳು ತುಂಬಿ ತುಳುಕ್ತಾ ಇದೆ ಅಂತ. ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿ ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ ವಾಹನ ಸವಾರರು. ಒಂದೆಡೆ ಗುಂಡಿ, ಮತ್ತೊಂದೆಡೆ ರಸ್ತೆ ಕಾಮಗಾರಿ ನಡೀತಾ ಇದೆ. ಧೂಳು ಮತ್ತೊಂದು ಕಡೆ. ನವರಂಗದಿಂದ ಒರಿಯನ್ ಮಾಲ್ ರಸ್ತೆ ಅವ್ಯವಸ್ಥೆಯ ಹಾಗರವಾಗಿದೆ. ಹದಗೆಟ್ಟಿರುವಂಥ ರಸ್ತೆಯಿಂದ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಗ್ತಾ ಇದೆ. ಗಂಟೆಗಟ್ಟಲೆ ಈ ಟ್ರಾಫಿಕ್ ಜಾಮ್ನಲ್ಲಿ ಬೈಕ್ ಸವಾರರು ಹೈರಾಣಾಗಿದ್ದಾರೆ. ವಾಹನ ಸವಾರರು. ಒಂದೆಡೆ ಗುಂಡಿ, ಮತ್ತೊಂದೆಡೆ ರಸ್ತೆ ಕಾಮಗಾರಿ ನಡೀತಾ ಇದೆ, ಮತ್ತೊಂದು ಕಡೆ ಧೂಳು. ಇದರ ಮಧ್ಯೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಗ್ತಾ ಇದೆ. ನವರಂಗದಿಂದ ಒರಿಯನ್ ಮಾಲ್ ಆ ರಸ್ತೆ ಸಂಪೂರ್ಣವಾಗಿ ಗುಂಡಿಮಯವಾಗಿದೆ. ಆ ರಸ್ತೆಯ ಪಕ್ಕದಲ್ಲಿ ಒಂದು ಕಡೆ ಕಾಮಗಾರಿ, ಮತ್ತೊಂದು ಕಡೆ ಧೂಳು, ಡಸ್ಟ್. ಹೀಗಾಗಿ ವಾಹನ ಸವಾರರು ಪರದಾಟ ನಡೆಸ್ತಾ ಇದ್ದಾರೆ. ರಸ್ತೆಗಿಳಿದ್ರೆ ಜೀವ ಭಯದಲ್ಲೇ ವಾಹನ ಸವಾರರು. ಖುದ್ದು ಸಿಎಂ ಫೀಲ್ಡ್ಗಿಳಿದ್ರು ಕೂಡ ಪರಿಸ್ಥಿತಿ ಬದಲಾಗಿಲ್ಲ. ಇನ್ನೂ ಕೂಡ ಸಿದ್ದರಾಮಯ್ಯ ಆದೇಶಕ್ಕೂ ಕೂಡ ಜಿಬಿಎ ಡೋಂಟ್ ಕೇರ್. ಡಿಸಿಎಂ ಸಾಹೇಬರು ಗುಂಡಿ ಮುಚ್ಚಲಾಗ್ತಾ ಇದೆ ಅಂತ ಹೇಳ್ತಾರೆ ಒಂದ್ ಕಡೆ, ಆದರೆ ಇನ್ನೂ ಕೂಡ ಈ ಗುಂಡಿಗಳ ಅವಾಂತರ ಬಗೆಹರಿದಿಲ್ಲ. ರಿಪಬ್ಲಿಕ್ ರಿಯಾಲಿಟಿ ಚೆಕ್ನಲ್ಲಿ ಗುಂಡಿ ಗಂಡಾಂತರ ಬಯಲಾಗಿದೆ. ಸಿಲಿಕಾನ್ ಸಿಟಿಯ ಪ್ರಮುಖ ರಸ್ತೆಗಳೇ ಗುಂಡಿಮಯವಾಗಿದೆ. ನೋಡಿ, ರಿಪಬ್ಲಿಕ್ ಕನ್ನಡ ಈ ಕುರಿತು ರಿಯಾಲಿಟಿ ಚೆಕ್ ಮಾಡಿದೆ. ಅಲ್ಲಿ ದೊಡ್ಡ ದೊಡ್ಡ ಗುಂಡಿಗಳು ಕಂಡು ಬಂದಿದೆ. ಸಿಎಂ ಸಿದ್ದರಾಮಯ್ಯ 1 ತಿಂಗಳ ಒಳಗೆ ಈ ಗುಂಡಿಗಳನ್ನು ಮುಚ್ಚಬೇಕು ಅಂತ ಡೆಡ್ಲೈನ್ ಕೊಟ್ಟಿದ್ರು. ಆದರೂ ಕೂಡ ಜಿಬಿಎ ಡೋಂಟ್ ಕೇರ್ ಅಂತ ಇದೆ. ಗುಂಡಿ ಮುಚ್ಚುವಂಥ ಕಾರ್ಯಕ್ಕೆ ಮುಂದಾಗ್ತಾ ಇಲ್ಲ. ಬೆಂಗಳೂರಿನ ಪ್ರಮುಖ ರಸ್ತೆಗಳೇ ಗುಂಡಿಮಯವಾಗಿರೋದು. ನೋಡಿ, ಹೊಸಕೆರೆಹಳ್ಳಿ, ರಾಜಾಜಿನಗರ ಯಾವ ರೀತಿಯಾಗಿ ಗುಂಡಿಗಳು ತುಂಬಿ ತುಳುಕ್ತಾ ಇದೆ ಅಂತ. ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿ ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ ವಾಹನ ಸವಾರರು. ಒಂದೆಡೆ ಗುಂಡಿ, ಮತ್ತೊಂದೆಡೆ ರಸ್ತೆ ಕಾಮಗಾರಿ ನಡೀತಾ ಇದೆ. ಧೂಳು ಮತ್ತೊಂದು ಕಡೆ. ನವರಂಗದಿಂದ ಒರಿಯನ್ ಮಾಲ್ ರಸ್ತೆ ಅವ್ಯವಸ್ಥೆಯ ಹಾಗರವಾಗಿದೆ. ಹದಗೆಟ್ಟಿರುವಂಥ ರಸ್ತೆಯಿಂದ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಗ್ತಾ ಇದೆ. ಗಂಟೆಗಟ್ಟಲೆ ಈ ಟ್ರಾಫಿಕ್ ಜಾಮ್ನಲ್ಲಿ ಬೈಕ್ ಸವಾರರು ಹೈರಾಣಾಗಿದ್ದಾರೆ. ವಾಹನ ಸವಾರರು. ಒಂದೆಡೆ ಗುಂಡಿ, ಮತ್ತೊಂದೆಡೆ ರಸ್ತೆ ಕಾಮಗಾರಿ ನಡೀತಾ ಇದೆ, ಮತ್ತೊಂದು ಕಡೆ ಧೂಳು. ಇದರ ಮಧ್ಯೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಗ್ತಾ ಇದೆ. ನವರಂಗದಿಂದ ಒರಿಯನ್ ಮಾಲ್ ಆ ರಸ್ತೆ ಸಂಪೂರ್ಣವಾಗಿ ಗುಂಡಿಮಯವಾಗಿದೆ. ಆ ರಸ್ತೆಯ ಪಕ್ಕದಲ್ಲಿ ಒಂದು ಕಡೆ ಕಾಮಗಾರಿ, ಮತ್ತೊಂದು ಕಡೆ ಧೂಳು, ಡಸ್ಟ್. ಹೀಗಾಗಿ ವಾಹನ ಸವಾರರು ಪರದಾಟ ನಡೆಸ್ತಾ ಇದ್ದಾರೆ. ರಸ್ತೆಗಿಳಿದ್ರೆ ಜೀವ ಭಯದಲ್ಲೇ ವಾಹನ ಸವಾರರು. ಖುದ್ದು ಸಿಎಂ ಫೀಲ್ಡ್ಗಿಳಿದ್ರು ಕೂಡ ಪರಿಸ್ಥಿತಿ ಬದಲಾಗಿಲ್ಲ. ಇನ್ನೂ ಕೂಡ ಸಿದ್ದರಾಮಯ್ಯ ಆದೇಶಕ್ಕೂ ಕೂಡ ಜಿಬಿಎ ಡೋಂಟ್ ಕೇರ್. ಡಿಸಿಎಂ ಸಾಹೇಬರು ಗುಂಡಿ ಮುಚ್ಚಲಾಗ್ತಾ ಇದೆ ಅಂತ ಹೇಳ್ತಾರೆ ಒಂದ್ ಕಡೆ, ಆದರೆ ಇನ್ನೂ ಕೂಡ ಈ ಗುಂಡಿಗಳ ಅವಾಂತರ ಬಗೆಹರಿದಿಲ್ಲ. ರಿಪಬ್ಲಿಕ್ ರಿಯಾಲಿಟಿ ಚೆಕ್ನಲ್ಲಿ ಗುಂಡಿ ಗಂಡಾಂತರ ಬಯಲಾಗಿದೆ. ಸಿಲಿಕಾನ್ ಸಿಟಿಯ ಪ್ರಮುಖ ರಸ್ತೆಗಳೇ ಗುಂಡಿಮಯವಾಗಿದೆ. ನೋಡಿ, ರಿಪಬ್ಲಿಕ್ ಕನ್ನಡ ಈ ಕುರಿತು ರಿಯಾಲಿಟಿ ಚೆಕ್ ಮಾಡಿದೆ. ಅಲ್ಲಿ ದೊಡ್ಡ ದೊಡ್ಡ ಗುಂಡಿಗಳು ಕಂಡು ಬಂದಿದೆ. ಸಿಎಂ ಸಿದ್ದರಾಮಯ್ಯ 1 ತಿಂಗಳ ಒಳಗೆ ಈ ಗುಂಡಿಗಳನ್ನು ಮುಚ್ಚಬೇಕು ಅಂತ ಡೆಡ್ಲೈನ್ ಕೊಟ್ಟಿದ್ರು. ಆದರೂ ಕೂಡ ಜಿಬಿಎ ಡೋಂಟ್ ಕೇರ್ ಅಂತ ಇದೆ. ಗುಂಡಿ ಮುಚ್ಚುವಂಥ ಕಾರ್ಯಕ್ಕೆ ಮುಂದಾಗ್ತಾ ಇಲ್ಲ. ಬೆಂಗಳೂರಿನ ಪ್ರಮುಖ ರಸ್ತೆಗಳೇ ಗುಂಡಿಮಯವಾಗಿರೋದು. ನೋಡಿ, ಹೊಸಕೆರೆಹಳ್ಳಿ, ರಾಜಾಜಿನಗರ ಯಾವ ರೀತಿಯಾಗಿ ಗುಂಡಿಗಳು ತುಂಬಿ ತುಳುಕ್ತಾ ಇದೆ ಅಂತ. ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿ ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ ವಾಹನ ಸವಾರರು. ಒಂದೆಡೆ ಗುಂಡಿ, ಮತ್ತೊಂದೆಡೆ ರಸ್ತೆ ಕಾಮಗಾರಿ ನಡೀತಾ ಇದೆ. ಧೂಳು ಮತ್ತೊಂದು ಕಡೆ. ನವರಂಗದಿಂದ ಒರಿಯನ್ ಮಾಲ್ ರಸ್ತೆ ಅವ್ಯವಸ್ಥೆಯ ಹಾಗರವಾಗಿದೆ. ಹದಗೆಟ್ಟಿರುವಂಥ ರಸ್ತೆಯಿಂದ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಗ್ತಾ ಇದೆ. ಗಂಟೆಗಟ್ಟಲೆ ಈ ಟ್ರಾಫಿಕ್ ಜಾಮ್ನಲ್ಲಿ ಬೈಕ್ ಸವಾರರು ಹೈರಾಣಾಗಿದ್ದಾರೆ. ವಾಹನ ಸವಾರರು.
ಒಂದೆಡೆ ಗುಂಡಿ, ಮತ್ತೊಂದೆಡೆ ರಸ್ತೆ ಕಾಮಗಾರಿ ನಡೀತಾ ಇದೆ, ಮತ್ತೊಂದು ಕಡೆ ಧೂಳು. ಇದರ ಮಧ್ಯೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಗ್ತಾ ಇದೆ. ನವರಂಗದಿಂದ ಒರಿಯನ್ ಮಾಲ್ ಆ ರಸ್ತೆ ಸಂಪೂರ್ಣವಾಗಿ ಗುಂಡಿಮಯವಾಗಿದೆ. ಆ ರಸ್ತೆಯ ಪಕ್ಕದಲ್ಲಿ ಒಂದು ಕಡೆ ಕಾಮಗಾರಿ, ಮತ್ತೊಂದು ಕಡೆ ಧೂಳು, ಡಸ್ಟ್. ಹೀಗಾಗಿ ವಾಹನ ಸವಾರರು ಪರದಾಟ ನಡೆಸ್ತಾ ಇದ್ದಾರೆ. ರಸ್ತೆಗಿಳಿದ್ರೆ ಜೀವ ಭಯದಲ್ಲೇ ವಾಹನ ಸವಾರರು. ಖುದ್ದು ಸಿಎಂ ಫೀಲ್ಡಿಗಿಳಿದ್ರೂ ಕೂಡ ಪರಿಸ್ಥಿತಿ ಬದಲಾಗಿಲ್ಲ ಇನ್ನೂ ಕೂಡ. ಸಿದ್ದರಾಮಯ್ಯ ಆದೇಶಕ್ಕೂ ಕೂಡ GBA ಡೋಂಟ್ ಕೇರ್. DCM ಸಾಹೇಬರು ಗುಂಡಿ ಮುಚ್ಚಲಾಗ್ತಾ ಇದೆ ಅಂತ ಹೇಳ್ತಾರೆ ಒಂದು ಕಡೆ. ಆದರೆ ಇನ್ನೂ ಕೂಡ ಈ ಗುಂಡಿಗಳ ಅವಾಂತರ ಬಗೆಹರಿದಿಲ್ಲ. ರಿಪಬ್ಲಿಕ್ ರಿಯಾಲಿಟಿ ಚೆಕ್ನಲ್ಲಿ ಗುಂಡಿ ಗಂಡಾಂತರ ಬಯಲಾಗಿದೆ. ಸಿಲಿಕಾನ್ ಸಿಟಿಯ ಪ್ರಮುಖ ರಸ್ತೆಗಳೇ ಗುಂಡಿಮಯವಾಗಿದೆ. ನೋಡಿ, ರಿಪಬ್ಲಿಕ್ ಕನ್ನಡ ಈ ಕುರಿತು ರಿಯಾಲಿಟಿ ಚೆಕ್ ಮಾಡಿದೆ. ಅಲ್ಲಿ ದೊಡ್ಡ ದೊಡ್ಡ ಗುಂಡಿಗಳು ಕಂಡು ಬಂದಿದೆ. CM ಸಿದ್ದರಾಮಯ್ಯ 1 ತಿಂಗಳ ಒಳಗೆ ಈ ಗುಂಡಿಗಳನ್ನು ಮುಚ್ಚಬೇಕು ಅಂತ ಡೆಡ್ಲೈನ್ ಕೊಟ್ಟಿದ್ರು. ಆದರೂ ಕೂಡ GBA ಡೋಂಟ್ ಕೇರ್ ಅಂತ ಇದೆ. ಗುಂಡಿ ಮುಚ್ಚುವಂಥ ಕಾರ್ಯಕ್ಕೆ ಮುಂದಾಗ್ತಾ ಇಲ್ಲ. ಬೆಂಗಳೂರಿನ ಪ್ರಮುಖ ರಸ್ತೆಗಳೇ ಗುಂಡಿಮಯವಾಗಿರೋದು. ನೋಡಿ, ಹೊಸಕೆರೆಹಳ್ಳಿ, ರಾಜಾಜಿನಗರ ಯಾವ ರೀತಿಯಾಗಿ ಗುಂಡಿಗಳು ತುಂಬಿ ತುಳುಕ್ತಾ ಇದೆ ಅಂತ. ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿ ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ ವಾಹನ ಸವಾರರು. ಒಂದೆಡೆ ಗುಂಡಿ, ಮತ್ತೊಂದೆಡೆ ರಸ್ತೆ ಕಾಮಗಾರಿ ನಡೀತಾ ಇದೆ, ಧೂಳು ಮತ್ತೊಂದು ಕಡೆ. ನವರಂಗದಿಂದ ಒರಿಯನ್ ಮಾಲ್ ರಸ್ತೆ ಅವ್ಯವಸ್ಥೆಯ ಹಾಗರವಾಗಿದೆ. ಹದಗೆಟ್ಟಿರುವಂಥ ರಸ್ತೆಯಿಂದ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಗ್ತಾ ಇದೆ. ಗಂಟೆಗಟ್ಟಲೆ ಈ ಟ್ರಾಫಿಕ್ ಜಾಮ್ನಲ್ಲಿ ಬೈಕ್ ಸವಾರರು ಹೈರಾಣಾಗಿದ್ದಾರೆ. ವಾಹನ ಸವಾರರು. ಒಂದೆಡೆ ಗುಂಡಿ, ಮತ್ತೊಂದೆಡೆ ರಸ್ತೆ ಕಾಮಗಾರಿ ನಡೀತಾ ಇದೆ, ಮತ್ತೊಂದು ಕಡೆ ಧೂಳು. ಇದರ ಮಧ್ಯೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಗ್ತಾ ಇದೆ. ನವರಂಗದಿಂದ ಒರಿಯನ್ ಮಾಲ್ ಆ ರಸ್ತೆ ಸಂಪೂರ್ಣವಾಗಿ ಗುಂಡಿಮಯವಾಗಿದೆ. ಆ ರಸ್ತೆಯ ಪಕ್ಕದಲ್ಲಿ ಒಂದು ಕಡೆ ಕಾಮಗಾರಿ, ಮತ್ತೊಂದು ಕಡೆ ಧೂಳು, ಡಸ್ಟ್. ಹೀಗಾಗಿ ವಾಹನ ಸವಾರರು ಪರದಾಟ ನಡೆಸ್ತಾ ಇದ್ದಾರೆ. ರಸ್ತೆಗಿಳಿದ್ರೆ ಜೀವ ಭಯದಲ್ಲೇ ವಾಹನ ಸವಾರರು. ಖುದ್ದು ಸಿಎಂ ಫೀಲ್ಡಿಗಿಳಿದ್ರೂ ಕೂಡ ಪರಿಸ್ಥಿತಿ ಬದಲಾಗಿಲ್ಲ ಇನ್ನೂ ಕೂಡ. ಸಿದ್ದರಾಮಯ್ಯ ಆದೇಶಕ್ಕೂ ಕೂಡ GBA ಡೋಂಟ್ ಕೇರ್. DCM ಸಾಹೇಬರು ಗುಂಡಿ ಮುಚ್ಚಲಾಗ್ತಾ ಇದೆ ಅಂತ ಹೇಳ್ತಾರೆ ಒಂದು ಕಡೆ. ಆದರೆ ಇನ್ನೂ ಕೂಡ ಈ ಗುಂಡಿಗಳ ಅವಾಂತರ ಬಗೆಹರಿದಿಲ್ಲ. ರಿಪಬ್ಲಿಕ್ ರಿಯಾಲಿಟಿ ಚೆಕ್ನಲ್ಲಿ ಗುಂಡಿ ಗಂಡಾಂತರ ಬಯಲಾಗಿದೆ. ಸಿಲಿಕಾನ್ ಸಿಟಿಯ ಪ್ರಮುಖ ರಸ್ತೆಗಳೇ ಗುಂಡಿಮಯವಾಗಿದೆ. ನೋಡಿ, ರಿಪಬ್ಲಿಕ್ ಕನ್ನಡ ಈ ಕುರಿತು ರಿಯಾಲಿಟಿ ಚೆಕ್ ಮಾಡಿದೆ. ಅಲ್ಲಿ ದೊಡ್ಡ ದೊಡ್ಡ ಗುಂಡಿಗಳು ಕಂಡು ಬಂದಿದೆ. CM ಸಿದ್ದರಾಮಯ್ಯ 1 ತಿಂಗಳ ಒಳಗೆ ಈ ಗುಂಡಿಗಳನ್ನು ಮುಚ್ಚಬೇಕು ಅಂತ ಡೆಡ್ಲೈನ್ ಕೊಟ್ಟಿದ್ರು. ಆದರೂ ಕೂಡ GBA ಡೋಂಟ್ ಕೇರ್ ಅಂತ ಇದೆ. ಗುಂಡಿ ಮುಚ್ಚುವಂಥ ಕಾರ್ಯಕ್ಕೆ ಮುಂದಾಗ್ತಾ ಇಲ್ಲ. ಬೆಂಗಳೂರಿನ ಪ್ರಮುಖ ರಸ್ತೆಗಳೇ ಗುಂಡಿಮಯವಾಗಿರೋದು. ನೋಡಿ, ಹೊಸಕೆರೆಹಳ್ಳಿ, ರಾಜಾಜಿನಗರ ಯಾವ ರೀತಿಯಾಗಿ ಗುಂಡಿಗಳು ತುಂಬಿ ತುಳುಕ್ತಾ ಇದೆ ಅಂತ. ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿ ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ ವಾಹನ ಸವಾರರು. ಒಂದೆಡೆ ಗುಂಡಿ, ಮತ್ತೊಂದೆಡೆ ರಸ್ತೆ ಕಾಮಗಾರಿ ನಡೀತಾ ಇದೆ, ಧೂಳು ಮತ್ತೊಂದು ಕಡೆ. ನವರಂಗದಿಂದ ಒರಿಯನ್ ಮಾಲ್ ರಸ್ತೆ ಅವ್ಯವಸ್ಥೆಯ ಹಾಗರವಾಗಿದೆ. ಹದಗೆಟ್ಟಿರುವಂಥ ರಸ್ತೆಯಿಂದ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಗ್ತಾ ಇದೆ. ಗಂಟೆಗಟ್ಟಲೆ ಈ ಟ್ರಾಫಿಕ್ ಜಾಮ್ನಲ್ಲಿ ಬೈಕ್ ಸವಾರರು ಹೈರಾಣಾಗಿದ್ದಾರೆ. ವಾಹನ ಸವಾರರು. ಒಂದೆಡೆ ಗುಂಡಿ, ಮತ್ತೊಂದೆಡೆ ರಸ್ತೆ ಕಾಮಗಾರಿ ನಡೀತಾ ಇದೆ, ಮತ್ತೊಂದು ಕಡೆ ಧೂಳು. ಇದರ ಮಧ್ಯೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಗ್ತಾ ಇದೆ. ನವರಂಗದಿಂದ ಒರಿಯನ್ ಮಾಲ್ ಆ ರಸ್ತೆ ಸಂಪೂರ್ಣವಾಗಿ ಗುಂಡಿಮಯವಾಗಿದೆ. ಆ ರಸ್ತೆಯ ಪಕ್ಕದಲ್ಲಿ ಒಂದು ಕಡೆ ಕಾಮಗಾರಿ, ಮತ್ತೊಂದು ಕಡೆ ಧೂಳು, ಡಸ್ಟ್. ಹೀಗಾಗಿ ವಾಹನ ಸವಾರರು ಪರದಾಟ ನಡೆಸ್ತಾ ಇದ್ದಾರೆ. ರಸ್ತೆಗಿಳಿದ್ರೆ ಜೀವ ಭಯದಲ್ಲೇ ವಾಹನ ಸವಾರರು.